ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯದಿಯದು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋ ವೆರಿ ಇನ್ಫಾರ್ಮೇಟಿವ್ ಆಗಿ ಬಂದ್ಬಿಟ್ಟು KCT 2026 ಸ್ಟೂಡೆಂಟ್ಸ್ಗೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆದರೆ ಆಗಿರುತ್ತೆ. ಯಾಕಪ್ಪ ಅಂದರೆ ತುಂಬ ಜನ KCT ಎಕ್ಸಾಮ್ ಈಗ ಬರೀತಿದ್ದೀರಾ. ಎಸ್, ಖಂಡಿತ ಆಲ್ಮೋಸ್ಟ್ 3.5 ಲ್ಯಾಕ್ ಸ್ಟೂಡೆಂಟ್ಸ್ ನೀವು KCT ಎಕ್ಸಾಮ್ನ ಬರೀತಿದ್ದೀರಾ. ಯಾವ ಥರ ಇರುತ್ತೆ, ಏನು ಮಾಡಬೇಕು, ವಿತೌಟ್ ಸ್ಟಡಿ, ವಿತ್ ಸ್ಟಡಿ, ಯಾವ ಥರ ನಾವು ಹೋಗಿ ಎಕ್ಸಾಮ್ ಬರೆದ್ರೆ ಒಳ್ಳೆ ಮಾರ್ಕ್ಸ್ ಬರಬೇಕು, ವಿತ್ ಸಾಕಷ್ಟು ರೆಫರೆನ್ಸ್ ವಿಡಿಯೋಸ್, ವಿತ್ ಮೈ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ 3 ಇಯರ್ಸ್ ಆಯಿತು. ನೀವು ಇದೇ ಚಾನಲ್ ವಿಸಿಟ್ ಮಾಡಿಕೊಂಡು ನೀವು ಬೇಕಾದ್ರೆ ಪ್ರೀವಿಯಸ್ ಇಯರ್ದು ನನ್ನ KCT ಗೈಡೆನ್ಸ್ ಆಗಿರ್ಬೋದು ಇದನ್ನೆಲ್ಲ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಇವಾಗ ಮಾತ್ರ ನೀವು ನಮಗೆ ಒಂದು ಸ್ವಲ್ಪ ಟಚ್ ಅಪ್ ಇರಲ್ಲ. ಆಫ್ಟರ್ ನಿಮ್ಮ KCT ಕೌನ್ಸಿಲಿಂಗ್ ಬಂದಾಗ ಎಂಟೈರ್ ನಮ್ಮ ಜೊತೆ ಇರ್ತಾರೆ. ಯಾಕಂದರೆ ಅಷ್ಟು ನಿಮಗೆ ಗೈಡ್ ಮಾಡ್ತಾ ಇರ್ತೀವಿ. ಓಕೆನಾ, ಬನ್ನಿ ಈಗ KCT ಎಕ್ಸಾಮ್ನ ಹೆಂಗೆ ಮಾಡೋಣ. ಯಾಕಂದರೆ ನಿಮ್ಮ ನೆಕ್ಸ್ಟ್ ಕೌನ್ಸಿಲಿಂಗ್ ಮಾಡ್ಬಿಟ್ಟು ಎಕ್ಸಾಮ್ ಆದಮೇಲೆ ಇರುತ್ತೆ. ಬಟ್ ಬಿಫೋರ್ ನೀವು ಕೌನ್ಸಿಲಿಂಗಿಂತ ಮುಂಚೆ KCT ಎಕ್ಸಾಮ್ನ ಯಾವ ಥರ ಪ್ರಿಪೇರ್ ಆಗಬೇಕು. ಎಸ್, ಖಂಡಿತ ನೋಡಿ, ಸಾಕಷ್ಟು ಜನ ಏನು ಮಾಡ್ತಾರೆ, ಬೋರ್ಡ್ನ ಚೆನ್ನಾಗಿ ಮಾಡ್ತಾರೆ, ಬೋರ್ಡ್ ಎಕ್ಸಾಮ್ ಚೆನ್ನಾಗಿ ಬರ್ತಿರ್ತಾರೆ, ಬಟ್ KCTನ ಚೆನ್ನಾಗಿ ಬರೆಯಲ್ಲ, ಚೆನ್ನಾಗಿ ಮಾಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ KCT ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಿರ್ತೀನಿ. ಮೊದಲು ನಾವು ಬರೆದ್ಬೋಣ, ಏನು ಬರೀತಿದ್ದೀವಿ ನಾವು KCT 2026. ಓಕೆನಾ, ಇದ್ರ ಬಗ್ಗೆ ಮಾತಾಡ್ತೀನಿ ವಿತ್ ನಾನೇನು ಮಾಡಿದೆ, ನೀವೇನು ಮಾಡಬೇಕು ಕಂಪ್ಲೀಟಾಗಿ ಹೇಳ್ತೀನಿ. ಓಕೆನಾ, ಡೋಂಟ್ ವರಿ. ಈಗ ನೋಡಿ, KCTಲಿ ಏನಾಗ್ಬಿಡ್ತಾರೆ, ಸಾಕಷ್ಟು ಜನ ಮಾಡ್ತಾರೆ, ತುಂಬಾ ಚೆನ್ನಾಗಿ ಬರೀತಾರೆ. ಓಕೆನಾ, ತುಂಬ ಅಂದರೆ ಏನು ಮಾಡ್ತಾರೆ, ಬೋರ್ಡ್ಗೆ ಎಕ್ಸಾಮ್ಗೆ ಯಾವ ಥರ ಪ್ರಿಪೇರ್ ಆಗಿರುತ್ತೋ ಅದೇ ಥರ KCTಲಿ ಕೂಡ ಬರೀತಾರೆ. ಒಂದು ನಿಮಗೆ ಗ್ರಾಫ್ ಸಮೇತ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನೀವು ವಿತೌಟ್ ಸ್ಟಡಿ ಕೂಡ ನೀವು ಎಷ್ಟು, ನಾನು ಮಿನಿಮಮ್ 110 ಮಾರ್ಕ್ಸ್ನ ನೀವು ತೆಗಿಲೇಬೇಕಿರುತ್ತೆ. ಯಾಕಂದರೆ ನೀವು ಗ್ರಾಫ್ ನೋಡಿದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗುತ್ತೆ. ಓಕೆನಾ, ನೋಡಿ, ಈಗ ನಾನು ಒಂದು ಎಕ್ಸಾಂಪಲ್ಗೆ ಒಂದು ಗ್ರಾಫ್ ತೊಗೋತೀನಿ. ಓಕೆನಾ, ಅವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಈಗ ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದ್ಕೊಳ್ಳಿ, ಇದರಲ್ಲಿ ನೀವು ಎಷ್ಟು ರ್ಯಾಂಕ್ ಬರುತ್ತೆ ಅಂದ್ಕೊಳ್ಳಿ. ಓಕೆನಾ, ನಿಮಗೆ ನೋಡಿ, ಇಲ್ಲಿ ಸ್ಟೂಡೆಂಟ್ ಅಂದ್ಕೊಳ್ಳಿ, ನೀವು ಇದು ಬಂದ್ಬಿಟ್ಟು ರ್ಯಾಂಕ್ ಅಂದ್ಕೊಳ್ಳಿ. ಓಕೆನಾ, ಓಕೆ, ಇದು ಬಂದ್ಬಿಟ್ಟು ರ್ಯಾಂಕ್ ಅಂದ್ಕೊಳ್ಳಿ. ಓಕೆ, ನಿಮಗೆ ರ್ಯಾಂಕ್ RK ಅಂತ ಬರ್ತೀನಿ. ಓಕೆನಾ, ಇವಾಗ ಸಾಕಷ್ಟು ಸ್ಟೂಡೆಂಟ್ಸ್ ಎಲ್ಲಿ ಫೇಲ್ ಆಗ್ತಾರೆ, ಎಲ್ಲಿ ಏನಾಗ್ತಾರೆ ಅನ್ನೋದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಹಿಂಗೆ ಹೋಗುತ್ತೆ ಗ್ರಾಫ್. ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗೂ ಇದೇ ಥರ ಹೋಗುತ್ತೆ. ಇದೇ ಥರ ಎಕ್ಸಾಮ್ಗೆ ತುಂಬ ಅಂದರೆ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದೇ ಥರ ಹೋಗುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ನೋಡಿ, ಇಲ್ಲೇನು ಬರೀತಾರೆ, ಏನು ಸ್ಟಡಿ ಮಾಡ್ದಿಲ್ಲರು ಈ ಒಂದು ಗ್ರಾಫಲ್ಲಿ ಬರ್ತಾರೆ. ಈ ಕಡೆ ಇರೋರೆಲ್ಲ ನೋ ಸ್ಟಡಿ. ಓಕೆ, ನೋ ಸ್ಟಡಿ ಅನ್ನೋರು ಇಲ್ಲಿರ್ತಾರೆ. ಇಲ್ಲಿ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು, ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಅಂದರೆ ಒಂದು ರೇಂಜಿಗೆ ಓದ್ಕೋತಾರೆ. ಓಕೆನಾ, ಇಲ್ಲಿ ಬಂದ್ಬಿಟ್ಟು ಆ್ಯಾವ್ರೇಜ್ ಸ್ಟೂಡೆಂಟ್ಸು. ಇದ್ರ ಮುಂದೆ ಏನು ಬರ್ತಾರೆ ನೋಡಿ, ಇವರೆಲ್ಲ ಫುಲ್ ಪ್ರೋ, ಯಾಕಂದರೆ ಕಂಪ್ಲೀಟ್ ಸ್ಟಡಿ ಮಾಡಿರ್ತಾರೆ. ಇವರೆಲ್ಲ ಇದೇ ಥರ. ಈ ರ್ಯಾಂಕಿಂಗ್ ನೋಡಿ, ಇಲ್ಲಿ ಏನು ಬಂದಿರುತ್ತೆ, ಇಲ್ಲಿ ನೋ ಸ್ಟಡಿ ಅಂತ ಇರುತ್ತಲ್ಲ, ಇಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಜಸ್ಟ್ 20-30 ಮಾರ್ಕ್ಸ್ ಒಳಗಡೆ. ಅಂದರೆ ನಿಮಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ಟಿಕ್ ಹಾಕಿ ಬರ್ತೀರಾ. ಓಕೆನಾ, ಅರ್ಥ ಮಾಡ್ಕೊಳ್ಳಿ. ಏನೋ ಒಂದು ಟಿಕ್ ಮಾಡೋಣ ಅಂದರೆ ಇವ್ರದ್ದು ಬೋರ್ಡ್ ಎಕ್ಸಾಮ್ ಚೆನ್ನಾಗಿರುತ್ತೆ, ಬಟ್ ಅದಕ್ಕೋಸ್ಕರ ಅವರಲ್ಲಿ ಟಿಕ್ ಮಾಡ್ತಾರೆ. ಇಲ್ಲಿ ಈ ಒಂದು ಕ್ಯಾಟಗರಿಲಿ ಬರ್ತಾರೆ. ಓಕೆ, ನಿಮ್ಗೆ ಅರ್ಥ ಆಯ್ತು ಅನಿಸುತ್ತೆ ನಿಮಗೆ ಇಲ್ಲಿ ಅಂತಂದು. ಮತ್ತು ಪ್ರೋ ಬಂದ್ಬಿಟ್ಟು KCTಗೋಸ್ಕರನೇ ಪ್ರಿಪೇರ್ ಆಗಿರ್ತಾರೆ, ಒಳ್ಳೆ ರ್ಯಾಂಕ್ ಬರುತ್ತೆ. ಈಗ ಇನ್ನೊಂದು ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆನಾ, ನಿಮ್ಮ ಒಂದು KCT ಮಾರ್ಕ್ಸು ಮತ್ತು ಬೋರ್ಡ್ ಮಾರ್ಕ್ಸು, ಅಂದರೆ ಈಗ KCT ಮತ್ತು ಬೋರ್ಡ್ ಮಾರ್ಕ್ಸ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಅಂದರೆ ನಿಮ್ಗೆ ಏನೀಗ ಯಾವ ಸಬ್ಜೆಕ್ಟ್ ಬರೀತಿದ್ದೀರಾ ಆ ಒಂದು ನಿಮ್ಮ ಬೋರ್ಡ್ ಪರ್ಸೆಂಟಲ್ಲಿ 300 ಮಾರ್ಕ್ಸ್ ಇರುತ್ತೆ. ಓಕೆನಾ, 300 ಮಾರ್ಕ್ಸಿಗೆ ಇರುತ್ತೆ. ಅದರಲ್ಲಿ ನೀವು ಒಂದು 290 ತೆಗಿತೀರ ಅಂದ್ಕೊಳ್ಳಿ. ಓಕೆನಾ, ಇದಿಷ್ಟು ಬೋರ್ಡ್ ಎಕ್ಸಾಮ್ ಆದರೆ ಆಗಿರುತ್ತೆ. ಇನ್ನು ಬಂದ್ಬಿಟ್ಟು KCT ಬಂದ್ಬಿಟ್ಟು 180. ಅಂದರೆ ಯಾಕಂದ್ರೆ 3 ಸಬ್ಜೆಕ್ಟ್ ಮಾತ್ರ ಹೇಳ್ತೀನಿ. ಯಾಕಂದ್ರೆ PCM ಆಗಿರ್ಬೋದು, ಇಲ್ಲ PCB ಆಗಿರ್ಬೋದು, ಇಲ್ಲ ನೀವು PCE ಅಂದರೆ ಒಬ್ಬರು ಏನು ಮಾಡ್ತಾರೆ, ಎಲೆಕ್ಟ್ರಾನಿಕ್ಸ್ ಮಾಡಿರ್ತಾರೆ ಆ ಒಂದು ಸ್ಟೂಡೆಂಟ್ಸ್ಗೆ. ಇಲ್ಲಿ ಬಂದ್ಬಿಟ್ಟು 110 ತೆಗೆದುಕೊಂಡೆ. ಇದು ಕೂಡ ಒಂದು ಆ್ಯಾವ್ರೇಜ್ ಸ್ಟೂಡೆಂಟ್ಸ್ಗೆ ಒಳ್ಳೆ ರ್ಯಾಂಕ್ ಅಂತ ಬರುತ್ತೆ. ಓಕೆನಾ, ಇವಾಗ ನಿಮ್ಮದು ಇದರಲ್ಲಿರೋ ಪರ್ಸೆಂಟೇಜು ಎಷ್ಟು, ನಿಮ್ಗೆ ಎಷ್ಟು ಬರ್ಬೋದು, ಇದು 90% ಬರ್ಬೋದು ಅಂದ್ಕೊಳ್ಳಿ. ಇಲ್ಲಿ ಒಂದು ಎಷ್ಟು ಆ್ಯಾವ್ರೇಜ್ ಒಂದು 70% ಅಂದ್ಕೊಳ್ಳಿ. ಇದನ್ನು ಮತ್ತೆ ನೀವೇನು ಮಾಡಬೇಕು, ಇವಾಗ ಮತ್ತೆ ಇದ್ರಲ್ಲಿ ಆಫ್ ಮಾಡ್ಕೊಳ್ಳಿ. ಓಕೆನಾ, ಓಕೆ, ನೆಕ್ಸ್ಟ್ ನೋಡ್ಕೊಂಡು ಅಂದರೆ ಇದು 45 ಅಂದ್ಕೊಳ್ಳಿ. ಇದು ಬಂದ್ಬಿಟ್ಟು ನಿಮಗೆ 60 ಅಂದರೆ 30 ಅಂದರೆ ಒಂದು 35 ಅಂದ್ಕೊಳ್ಳಿ. ಅಂದರೆ ಇದನ್ನಿಷ್ಟು ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತದೆ ನಿಮಗೆ, ಜಸ್ಟ್ 2 ಆ್ಯಡ್ ಮಾಡಿದ್ರೆ ಒಂದು 80%. ಇದು ನಿಮಗೆ KCT ರ್ಯಾಂಕ್ಗೆ ಕೊಡ್ತಾ ಹೋಗ್ತಾರೆ. ಓಕೆನಾ, KCT ರ್ಯಾಂಕು ಈ ಥರ ನಿಮಗೆ ಇಲ್ಲಿ ವರ್ಕ್ ಆಗ್ತಾ ಹೋಗ್ತದೆ. ಓಕೆನಾ, ಇದು ಬಂದ್ಬಿಟ್ಟು KCTಲಿ ಎಲ್ಲ ಒಂದು ಪ್ರತಿ ವರ್ಷ ಇದೇ ಥರ ಕೊಡ್ತಾ ಹೋಗ್ತಾರೆ. ಓಕೆನಾ, ಓಕೆ, ಇವಾಗ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ಇಲ್ಲಿ ನೋಡಿ, ನಿಮ್ದು ಏನಾದರೂ ಬೋರ್ಡಲ್ಲಿ ಚೆನ್ನಾಗಿ ಬರೀತೀರಾ, ಈಗ 90% ತೆಗಿತೀರಾ. ಬೋರ್ಡಲ್ಲಿ ಏನಾದರೂ ನೀವು ಅಂದರೆ ಬೋರ್ಡಲ್ಲಿ 90% ತೆಗೆದ್ಬಿಟ್ಟು KCTಲಿ ಏನು ಮಾಡ್ತೀರಾ, ನೀವು ಚೆನ್ನಾಗಿ ಓದಲೇ ಇಲ್ಲ ಅಂದರೆ ಆಟೋಮೆಟ್ಲಿ ನಿಮ್ಮ ರ್ಯಾಂಕ್ ಅನ್ನೋದೇನಾಗುತ್ತೆ ನಿಮಗೆ ತುಂಬಾ 1 ಲ್ಯಾಕ್ ಮೇಲಾದರೂ ಹೋಗ್ಬೋದು, ಇಲ್ಲ 50K ಪ್ಲಸ್ ಆದರೂ ಹೋಗ್ಬೋದು. ಇದು ನಿಜ, ಖಂಡಿತ ಮಾಡ್ತಾರೆ. ಬೋರ್ಡಲ್ಲಿ ತುಂಬಾ ಚೆನ್ನಾಗಿ ಬರೀತಾರೆ, ಬಟ್ KCT ಎಕ್ಸಾಮಲ್ಲಿ ಏನು ಮಾಡ್ತಾರೆ, ಯಾರು ಚೆನ್ನಾಗಿ ಬರೆಯೋಕೆ ಹೋಗಲ್ಲ. ಇದು ತುಂಬಾ ಸ್ಟೂಡೆಂಟ್ಸು ಮಾಡೋ ಮಿಸ್ಟೇಕು. ಆಫ್ಟರ್ ಕೌನ್ಸಿಲಿಂಗಲ್ಲಿ ಬಂದಾಗ ನಿಮ್ಗೆ ಬೇಕಾಗಿರೋ ಕಾಲೇಜಸ್ಸು ಸಿಗೋದೇ ಇಲ್ಲ. ಓಕೆನಾ,
ಸ್ಟೂಡೆಂಟ್ಸ್ ಏನು ಮಾಡ್ತಾರೆ KCTಲಿ ತುಂಬಾ ಮಿಸ್ಟೇಕ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಮ್ಮ ಆಡಿಯನ್ಸು ನೀವೇನು ನಮ್ಮ ವೀಡಿಯೋಸ್ ನೋಡ್ತಿದ್ದೀರಾ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಕೌನ್ಸಿಲಿಂಗಲ್ಲಿ ತುಂಬಾ ಕಷ್ಟಪಡ್ತೀರಾ, ಯಾಕಂದರೆ ರ್ಯಾಂಕ್ ದೂರ ಇದೆ, ನಮಗೆ ಸೀಟ್ ಸಿಗಲ್ಲ ಅಂತಂದು. ಅದಕ್ಕೋಸ್ಕರ KCTಗೆ ತುಂಬ ಟೈಮ್ ಕೊಡಿ, ತುಂಬಾ ಇಂಪಾರ್ಟೆಂಟು. ಬೋರ್ಡ್ಗೆ ಎಷ್ಟು ಇಂಪಾರ್ಟೆಂಟು, ಈಗ ನೀವು ಏನು ಬೋರ್ಡಿಗೆ ಕೊಟ್ಟಿದ್ದೀರಾ ಅದೇ ಥರ ಸೇಮ್ ಇಂಪಾರ್ಟೆನ್ಸ್ ನೀವು KCTಗೆ ಕೊಡಲೇಬೇಕು. KCT ಕೂಡ ನಿಮ್ಮ ರ್ಯಾಂಕ್ನ ಪುಷ್ ಮಾಡುತ್ತೆ. KCTಲಿ ಕಡಿಮೆ ಮಾರ್ಕ್ಸ್ ಬಂದಿದ್ರು ನಿಮಗೆ ಅಂದರೆ ಬೋರ್ಡಲ್ಲಿ ಕಡಿಮೆ ಬಂದರು KCTಲಿ ಅಂತಂದರೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಆಮೇಲೆ ನಿಮಗೆ ಎರಡೂ ಇಲ್ಲಿ ಕಡಿಮೆ ಬಂದು ಇಲ್ಲಿ ಜಾಸ್ತಿ ಬಂತು, ಇಲ್ಲಿ ಬಂದಿಲ್ಲ, ಎಲ್ಲರೂ ಒಂದು ಕಡೆ ಮಾಡ್ಕೊಂಬಿಟ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಓಕೆ, ಈಗ ಬಿಡಿ. ಎನಿವೆ ಇವಾಗ ಯಾವ ಥರ ನಾವು 110 ಮಾರ್ಕ್ಸ್ ಯಾವ ಥರ ತೆಗಿಬೇಕು ಅಂದರೆ ನೋಡಿ, ಒಬ್ಬೊಬ್ಬರು ಇಲ್ಲಿ ಸ್ಟಡಿ ಮಾಡಿದರೂ ಬರ್ತಾರೆ, ಅಂದರೆ ಫುಲ್ ಕೂತ್ಕೊಂಡು ಈಗೆಲ್ಲ ಏನು ಮಾಡ್ತಾರೆ ಹಾಲಿಡೇಸಲ್ಲಿ ಸ್ಟಡಿ ಮಾಡೋರು ಇರ್ತಾರೆ, ಮತ್ತು ಏನು ವಿತೌಟ್ ಸ್ಟಡಿನೂ ಇಡೋರು ಇರ್ತಾರೆ, ಅಂದರೆ ಏನು ಸ್ಟಡಿ ಮಾಡಿರಲ್ಲ. ಓಕೆನಾ, ಈಗ ಈ ಥರ ಸ್ಟೂಡೆಂಟ್ಸ್ ಯಾವ ಥರ ನೀವು ಫೇಸ್ ಮಾಡಬೇಕಂದ್ರೆ, ಇವಾಗ ನೋಡಿ ಸ್ಟಡಿ ಮಾಡಿದಾರೆ ಏನು ಮಾಡ್ತಾರೆ, ಅವ್ರದ್ದೊಂದು ಸ್ಟಿಕ್ಕು ಅವ್ರಿಗೆ ಮಿನಿಮಮ್ ಅಂದರೆ ಮಾಡ್ತಾರೆ 60 ಕ್ವಶನ್ಸಲ್ಲಿ ಏನು ಮಾಡ್ತಾರೆ, ಒಂದು 20 to 30 ಕ್ವಶನ್ಸ್ ಕರೆಕ್ಟ್ ಆನ್ಸರ್ ಹಾಕ್ಬಿಡ್ತಾರೆ. ಇನ್ನು ಮಿಕ್ಕಿರೋ 30 ಕ್ವಶನ್ಸ್ ಏನಿರುತ್ತೆ ಅವ್ರಿಗೆ 30 ಕ್ವಶನ್ಸಲ್ಲಿ ಏನು ಮಾಡ್ತಾರೆ, ಗೆಸ್ ಮಾಡಿ ಮಾರ್ಕ್ಸ್ ತೆಗಿತಾರೆ. ವಿತೌಟ್ ಸ್ಟಡಿ ಏನು ಮಾಡ್ತಾರೆ ಹೇಳ್ತಾರೆ, ಎಲ್ಲ ಕಂಪ್ಲೀಟಾಗಿ ಗೆಸ್ ಮಾಡೋಕ್ಕೆ ಹೋಗ್ತಾರೆ ಅವರು, ಯಾಕಂದರೆ ಏನು ಸ್ಟಡಿ ಮಾಡಿರಲ್ಲ. ಹಬ್ಬ ಬಂದರೆ ಒಂದು 5 to 10 ಏನು ಮಾಡ್ತಾರೆ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ, ಯಾಕಂದರೆ ಓದಿದ್ರೆ. ಓಕೆ, ಇದು ಸ್ಟಡಿ ಮತ್ತು ವಿತೌಟ್ ಸ್ಟಡಿ ಅವ್ರ ಡಿಫ್ರೆನ್ಸ್ ಆಯಿತು. ಓಕೆ, ನೆಕ್ಸ್ಟ್ ಲೇಡಲ್ಲಿ ನೋಡೋಣ. ಈಗ ನಾವು ಎಲ್ಲರಿಗಿಂತ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂದರೆ ಮಿನಿಮಮ್ 110 ಮಾರ್ಕ್ಸ್ಗಾದರೂ ಟ್ರೈ ಮಾಡಬೇಕು. ಯಾಕಂದರೆ ಇದು ಕೂಡ KCTಲಿ ಗುಡ್ ಮಾರ್ಕ್ಸ್ ಅಂತ ಹೇಳ್ಬೋದು ಒಂದು ಆವ್ರೇಜ್ ಸ್ಟೂಡೆಂಟ್ಸ್ಗೆ. ಓಕೆನಾ, ಇದು ಕೂಡ ಇಷ್ಟು ತೆಗೆದರೆ ನಿಮಗೆ ರ್ಯಾಂಕಿಂಗ್ ಚೆನ್ನಾಗಿ ಬರುತ್ತೆ, ವಿತ್ ಬೋರ್ಡ್ ರಿಸಲ್ಟ್ ಕೂಡ ಚೆನ್ನಾಗಿರಬೇಕು. ಓಕೆನಾ, ಓಕೆ. ಇವಾಗ ನೀವು ಏನು ಮಾಡ್ತಾರೆ, ಒಂದು ಫಸ್ಟ್ ಏನು ಮಾಡಿ ಎಲಿಮಿನೇಷನ್ಸ್ ಟೆಕ್ನಿಕ್ ಹಾಕಿ. ಈಗ ಒಂದು ಕ್ವಶನ್ಸ್ ಕೊಟ್ಟಿರ್ತಾರೆ ಅಂದರೆ, ಈಗ ಏನೋ ಒಂದು ಕ್ವಶನ್ಸ್ ಕೊಟ್ಟಿದ್ದಾರೆ, ಅಲ್ಲಿ 4 ಆಪ್ಷನ್ಸ್ ಇದೆ ಅಂದರೆ ಫಸ್ಟು ನೀವು ಏನು ಮಾಡಬೇಕು, ಎಲಿಮಿನೇಷನ್ ಮೆಥಡ್ಗೆ ಹೋಗಬೇಕು. ಎಲಿಮಿನೇಷನ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಏನು ಮಾಡಬೇಕು, ಆಪ್ಷನ್ಸ್ನ ಸಿಮಿಲಾರಿಟಿ ಇರೋದು, ಇದಕ್ಕೆ ಆಪ್ಷನ್ಸು ಹೊಂದಾಣಿಕೆನೇ ಇರಲ್ಲ. ಓಕೆನಾ, ಹೇಳ್ತಿದ್ದೀನಿ ಇನ್ನೊಂದ್ಸರಿ, ನಿಮಗೆ ಆಪ್ಷನ್ಸ್ ಏನಾಗಿರುತ್ತೆ ಕರೆಕ್ಟಾಗಿ ಇರೋದೇ ಇಲ್ಲ, ಅದಕ್ಕೆ ಆ ಥರ ಮಾತ್ರ ಏನು ಮಾಡಬೇಕು, ನೀವು ಫಸ್ಟ್ ಎಲಿಮಿನೇಷನ್ಸ್ ಮೆಥಡ್ಗೆ ಹೋಗಬೇಕು. ನೆಕ್ಸ್ಟು ಸಿಮಿಲಾರಿಟಿ ಅಂದರೆ, ಈಗ ಏನು ಬರುತ್ತೆ, ಸಿಮಿಲಾರಿಟಿ ಇರುತ್ತೆ ಒಂದೇ ಕ್ವಶನಲ್ಲಿ ಏನಾಗಿರುತ್ತೆ, ಸಿಮಿಲಾರಿಟಿ ಅನ್ನೋದು ಜಾಸ್ತಿ ಆಪ್ಷನ್ಸ್ ಇರುತ್ತೆ. ಈಗ ಎಕ್ಸಾಂಪಲು ಸೇಮ್ ಆಪ್ಷನ್ ಇರಾವೆ ಅಂದರೆ ಈಗ ABCD ಅನ್ನೋದೇನಾಗಿರುತ್ತೆ ಸೇಮ್ ಆಪ್ಷನ್ ಇರುತ್ತೆ. ಎ ಅನ್ನಲ್ಲಿ ಒಂದು ಏನು ಮಾಡುತ್ತೆ 20 ಅಂತ ಇರುತ್ತೆ, ಬಿಯಲ್ಲಿ 20/2 ಅನ್ನೋದಿರುತ್ತೆ, ಸಿಯಲ್ಲಿ 30 ಅನ್ನೋದಿರುತ್ತೆ, ಡಿಯಲ್ಲಿ 20 ಮತ್ತು ಏನಿರುತ್ತೆ 20/8 ಅನ್ನೋದಿರುತ್ತೆ. ಈಗ ನೋಡ್ಬೋದು ನಿಮಗೆ ಆಲ್ಮೋಸ್ಟ್ ಏನಾಗಿದೆ, ಈ ಥರ ಇದ್ದಾಗ ಟ್ರಿಕ್ ಯಾವ ಥರ ನಾವು ಎಲಿಮಿನೇಷನ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀವಿ. ನೋಡಿ, ಇವಾಗ ನಿಮಗೆ ಇಲ್ಲಿ ಕಾಣಿಸ್ತಿದೆ ಅಂದರೆ ನೀವು ಅಂದರೆ ಲಾಸ್ಟ್ ಮಿನಿಟ್ ಸ್ಟಡಿ ಮಾಡೋರಿಗೆ, ಇದು ನಾನು ಯಾವುದೇ ಮಿಸ್ಗೈಡ್ ಮಾಡ್ತಿಲ್ಲ, ಏನೂ ಗೊತ್ತಿಲ್ಲ ಅನ್ನೋ ಸ್ಟೂಡೆಂಟ್ಸ್ ಮಾತ್ರ ಈ ಥರ ನೀವು ಮಾಡ್ಬೋದು. ಅಂದರೆ 20/20 ಅನ್ನೋದೆಲ್ಲ ಕಡೆ ಇದೆ ಅಂದರೆ ಅದು 3ನ ಕ್ಯಾನ್ಸಲ್ ಮಾಡ್ಬೋದು. ಈ ಮಿಕ್ಕಿದರ 3ರಲ್ಲಿ ಇರುತ್ತೆ. ಓಕೆನಾ, ಇವಾಗ 20/20 ಅನ್ನೋದ್ರಲ್ಲಿ ನಿಮಗೆ ಏನಾದರೂ ಅಲ್ಲಿ ಎಕ್ಸಾಂಪಲ್ ಸೈನ್ದು ಕಾಸ್ಟ್ ಈ ಥರ ಕೊಟ್ಟಿದ್ರೆ 3ರಲ್ಲಿ ಗೆಸ್ ಮಾಡಿಬಿಟ್ಟು ನೀವು ಒಂದು ಎಲಿಮಿನೇಷನ್ ಮಾಡಿದ್ರೆ, ಈಗ ಒಂದು ಎಲಿಮಿನೇಷನ್ ಆದರೆ ಮಿಕ್ಕಿದ 3 ಇರುತ್ತೆ. ಆಮೇಲೆ ಇಲ್ಲಿ ಏನಾದರೂ ನಿಮ್ಗೆ ಏನಾದರೂ ಅಕಸ್ಮಾತ್ 30 ಕೊಟ್ಟಿದ್ದು ಅಂದ್ಕೊಳ್ಳಿ, 30/8 ಕೊಟ್ಟು ಅಂದ್ಕೊಳ್ಳಿ, ಮಿಕ್ಕಿ 20/20 ಅನ್ನೋದು 2 ಇದೆ ಅಂದರೆ 20/20 ಅನ್ನೋದು 2 ಇದೆ ಅಂದಮೇಲೆ ಎ ಅನ್ನೋದ್ರಲ್ಲಿ ಬಿ ಅನ್ನೋದು, ಈ 2 ಆಪ್ಷನಲ್ಲಿ ಒಂದಾಗಿರುತ್ತೆ. ಇದೇನಾದ್ರು ಅಕಸ್ಮಾತ್ ಚೇಂಜಸ್ ಕೊಟ್ಟರೆ 3 ಸೇಮ್ ಕೊಟ್ಟಿದ್ರೆ ಒಂದು ಸ್ವಲ್ಪ ಟ್ರಿಕ್ಕಿ ಲೆವೆಲ್ ಜಾಸ್ತಿ ಆಗಿರುತ್ತೆ. ಇದು ಲೆವೆಲ್ 1, 2, 3ಗಿಂತ ಜಾಸ್ತಿ ಆಗಿರುತ್ತೆ. ಅವಾಗ ನೀವು ಇನ್ನೊಂದ್ಸರಿ ಕ್ವಶನ್ಸ್ ನೋಡಿ, ಕ್ವಶನ್ಸಲ್ಲಿ ಏನಾದರೂ ಸಿಕ್ಕರೆ ಇಂಟು, ಅವಾಗ ನೀವು 3ರಲ್ಲಿ ಒಂದು ಗೆಸ್ ಮಾಡಿ ಬಿಡಬೇಕಾಗುತ್ತೆ. ಲಕ್ಕಲ್ಲಿ ನಿಮಗೆ ಅಂದರೆ ಕರೆಕ್ಟಾಗಿ ಆನ್ಸರ್ಸ್ ಚಾನ್ಸಸ್ ಇರುತ್ತೆ. ಓಕೆನಾ, ಈ ಥರ ಗೆಸ್ ಮಾಡಿಬಿಟ್ಟು ಮಾಡ್ಬೋದು ನೀವು ಒಂದು ರೀತಿ. ಓಕೆನಾ, ಇದು ಒಂದು ರೀತಿ ಆನ್ಸರ್ ಮಾಡ್ದಂಗೆ ಆಯಿತು. ಸಿಮಿಲಾರಿಟಿ ಹುಡುಕೋದೈತಿ. ಇದೆಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದರೆ ಇದನ್ನು ನೋಟಲ್ಲಿ ಬರ್ಕೊಂಬಿಡಿಬೇಕಾದ್ರೆ ಇವಾಗೇನೆ ಬರ್ಕೊಳ್ಳಿ, ನಿಮ್ಮ ಬ್ರೈನ್ ಅನ್ನೋದು ಸ್ವಲ್ಪ ಈ ಟೈಮಲ್ಲಿ ಕೂಲಾಗಿ ಇಟ್ಕೋಬೇಕಾಗಿರುತ್ತೆ. ಓಕೆನಾ, ಎಕ್ಸಾಮ್ ಟೈಮಲ್ಲಿ, ಅದು ಎಕ್ಸಾಮ್ ಟೈಮಲ್ಲಿ ಅಂದರೆ ತುಂಬಾ ಕೂಲ್ ಇಟ್ಕೋಬೇಕಾಗಿರುತ್ತೆ. ಯಾಕಂದರೆ ಫಸ್ಟ್ ಆಫ್ ಆಲ್ ನೀವು ಏನಾದರೂ ಊಟ ಮಾಡಿರಲಿಲ್ಲ ಅಂದರೆ, ನಿಮಗೆ ಹೊಟ್ಟೆ ಹಸಿವಿತ್ತಂದರೆ, ಇಲ್ಲಾಂದರೆ ಡ್ರಿಂಕು ಅಂದರೆ ನೀರು ತೊಗೊಂಡೋಗಿ, ಯಾಕಂದರೆ ಬ್ರೈನು ಆ ಟೈಮಲ್ಲಿ ವರ್ಕ್ ಮಾಡಬೇಕಂದ್ರೆ ನೀರು ಕುಡಿಬೇಕಾಗಿರುತ್ತೆ, ಮತ್ತು ನೀವು ಅದ್ರ ಜೊತೆ ಊಟ ಕೂಡ ಮಾಡಬೇಕಾಗಿರುತ್ತೆ. ಊಟ ನಿಮಗೆ ಬೇಕೇ ಬೇಕು. ಓಕೆನಾ, ಆ ಟೈಮಲ್ಲಿ ಯಾಕಂದರೆ ಬ್ರೈನ್ ಒಂದು ಸ್ವಲ್ಪ ವರ್ಕ್ ಮಾಡಬೇಕಂದ್ರೆ ನಿಮಗೆ ಬ್ರೈನ್ಗೆ ಮಾರ್ನಿಂಗ್ ಒಂದು ಸ್ವಲ್ಪ ಏನೋ ತಿಂಡಿನೋ ಇಲ್ಲ ಏನೋ ತಿನ್ಕೊಂಡೋಗಿರಿ, ಮತ್ತು ಒಂದು ವಾಟರ್ ಬಾಟ್ಲು ತೊಗೊಂಡೋಗಿ. ನಿಮಗೆ ಬ್ರೈನ್ಗೆ ಏನಾಗುತ್ತೆ ಒಂದು ಸ್ವಲ್ಪ ಹೆವಿ ಅನ್ನಂದರೆ ಏನು ಟೆನ್ಷನ್ ಆಗಲ್ಲ, ಮತ್ತು ನಿಮಗೆ ನಾರ್ಮಲ್ ಕೂಲಾಗಿರಿ. ಯಾವುದೇ ಕಾರಣಕ್ಕೂ ನೀವು ಬೇರೆದೆಲ್ಲ ಯೋಚನೆ ಮಾಡೋಕ್ಕೋಗ್ಬಿಡಿ. ಅವಾಗ ಏನಾಗುತ್ತೆ, ಪ್ರೊಡಕ್ಟಿವ್ ಆಗಿ ಬ್ರೈನು ಅಂದರೆ ಪಾಸಿಟಿವ್ ವೇದಲ್ಲಿ ಥಿಂಕ್ ಮಾಡುತ್ತೆ. ಯಾಕಂದರೆ ನಿಮಗೆ ಸಬ್ ಕಾನ್ಷಿಯಸ್ ಮೈಂಡ್ ಏನಾಗುತ್ತೆ ಆ ಟೈಮಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ. ಯಾಕಂದರೆ ಓಕೆ ಇದು ಆನ್ಸರ್ ಇರ್ಬೋದು, ಇನ್ನು ನಿಮಗೆ ಫಸ್ಟ್ PUC ಓದಿರೋದು ಎಲ್ಲ ಓದ್ಬಿಟ್ಟು ನಿಮಗೆ ನೆನಪಾಗೋದು ತುಂಬಾ ಚಾನ್ಸ್ ಇರುತ್ತೆ. ಓಕೆನಾ, ಇದಕ್ಕೋಸ್ಕರ ಹೇಳೋದು. ಇದಿಷ್ಟೆಲ್ಲ ಮಾಡಿ ನಿಮ್ಮ ಒಂದು KCT ಎಕ್ಸಾಮ್ ಚೆನ್ನಾಗಿ ಬರುತ್ತೆ ಅಂದರೆ ನಿಮ್ಮ ರ್ಯಾಂಕ್ ಕೂಡ ಏನು ಮಾಡುತ್ತೆ, ಒಳ್ಳೆ ರ್ಯಾಂಕ್ ಬರುತ್ತೆ. ಇದನ್ನು ನೀವು ರಿಸಲ್ಟ್ ಆದಮೇಲೆ ರ್ಯಾಂಕ್ ಬಂದಮೇಲೆ ನನಗೆ ವೀಡಿಯೋದಲ್ಲಿ ಬಂದು ಕಮೆಂಟ್ ಹಾಕಿ ಯಾವ ಥರ ನಿಮ್ಮ ರ್ಯಾಂಕ್ ಆಯ್ತು ಅಂತ ಹೇಳ್ತಾ ವಿಡಿಯೋನ ಇಲ್ಲವ್ರಿಗೆ
ಎಂಡ್ ಮಾಡ್ತೀನಿ. ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಕಂಪ್ಲೀಟಾಗಿ ನಿಮ್ಮ ಕೌನ್ಸಿಲಿಂಗ್ ಟೈಮಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಡೋಂಟ್ ವರಿ, ನೀವು ನೋಡ್ಬೋದು ಎಂಟೈರ್ ಇದೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಿಮಗೆ ಕೌನ್ಸಿಲಿಂಗ್ ಮುಗಿಯೋವರೆಗೂ ಗೈಡ್ ಅಂತೂ 100% ನಮ್ಮ ಕಡೆ ಇರುತ್ತೆ. ಓಕೆನಾ, ಇದು ಮಾತ್ರ 100%. ನಿಮ್ಮ ಸೀನಿಯರ್ಸ್ನ ಕೇಳಿ ಯಾವ ಥರ ನಾವು ಗೈಡ್ ಮಾಡ್ತೀವಿ ಅಂತ ಪ್ರತಿಯೊಂದು ಅಪ್ಡೇಟ್ಸು ಮಿಸ್ಸೇ ಮಾಡಲ್ಲ. ಓಕೆನಾ, ಎನಿವೇ ಈಗ ಫಸ್ಟ್ ನಿಮ್ಮ KCT ಎಕ್ಸಾಮ್ನ ಮುಗಿಸ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಎಲ್ಲರೂ ಫ್ಯೂಚರ್ಲಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, KCT ಮತ್ತು ಬೋರ್ಡ್ ಎಕ್ಸಾಮ್ ಇನ್ನೂ ಎರಡು ಚೆನ್ನಾಗಿತ್ತು ಅಂದರೆ ನಿಮ್ಮ ಕೌನ್ಸಿಲಿಂಗ್ ಕೂಡ ಈಸಿ ಆಗುತ್ತೆ ಅಂತ ಹೇಳ್ತಾ ಇದನ್ನು ನೋಟಲ್ಲಿ ಇಂಪಾರ್ಟೆಂಟ್ ಕೊಡಿ. ಯಾಕಂದರೆ ಬೋರ್ಡ್ ಎಕ್ಸಾಮ್ ಎಷ್ಟು ಇಂಪಾರ್ಟೆಂಟ್ ಅಷ್ಟು ಇಂಪಾರ್ಟೆಂಟ್ KCT ಎಕ್ಸಾಮ್ ಅದಾಗಿರುತ್ತೆ. ಆಲ್ ದ ಬೆಸ್ಟ್ ಗೈಸ್. ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಆಲ್ ದ ವೆರಿ ಬೆಸ್ಟ್ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ. ಚೆನ್ನಾಗಿ ಎಕ್ಸಾಮ್ ಬರೀರಿ ಅಂತ ಹೇಳ್ತಾ, ನಿಮಗೆ ಏನು ಅನಿಸ್ತು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಟೇಕ್ ಕೇರ್ ಗೈಸ್. ಲವ್ ಯು ಆಲ್. ಟಾಟಾ ಬೈ ಬೈ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್. ಬೈ ಬಾಯ್.